ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಆದಾಯ ತೆರಿಗೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಬಿಡಿ, ಬ್ಯಾಟರಿ, ಬಟ್ಟೆ, ಸಿಎನ್ಜಿ ಇಳಿಕೆ. ಅನಿವಾಸಿ ಭಾರತೀಯರಿಗೆ ಹಲವು ಉಡುಗೊರೆ. ಆಮದಾಗುವ ಮದ್ಯದ ಮೇಲೆ 40% ಸೆಸ್. ರೈತರಿಗಾಗಿ ಭಾರತ್ ವಿಸ್ತಾರ್. ಮಹಿಳೆಯರಿಗೆ ಶಿಮಾರ್ಟ್ಸ್ ಯೋಜನೆ. ಈ ಸುದ್ದಿಯನ್ನು ನೋಡೋಣ. ಬಜೆಟ್ ವಿಶೇಷ ನ್ಯೂಸ್ ಟಾಪ್ 9ನಲ್ಲಿ. ಕಳೆದ ಬಾರಿ ಬಜೆಟ್ನಲ್ಲಿ 12 ಲಕ್ಷ ರೂಪಾಯಿವರೆಗಿನ ಆದಾಯದವರೆಗೆ ಶೂನ್ಯ ತೆರಿಗೆ ಘೋಷಿಸಲಾಗಿತ್ತು. ಆದರೆ ಈ ಬಾರಿ ಆದಾಯ ತೆರಿಗೆಯಲ್ಲಿ ಯಾವುದೇ ಬದಲಾವಣೆ ಮಾಡದೆ ಯಥಾಸ್ಥಿತಿ ಮುಂದುವರೆಸಿದ್ದಾರೆ. ಏಪ್ರಿಲ್ 1ರಿಂದ ನೂತನ ಆದಾಯ ತೆರಿಗೆ ನೀತಿ ಜಾರಿಯಾಗಲಿದ್ದು, ಐಟಿ ರಿಟರ್ನ್ಸ್ ಸಲ್ಲಿಕೆಗೆ ಜುಲೈ 31ರವರೆಗೂ ಅವಕಾಶ ನೀಡಲಾಗಿದೆ. ಅಲ್ಲದೆ ಇನ್ಮುಂದೆ ಅಪಘಾತ ಪರಿಹಾರ ವಿಮೆ ಹಣಕ್ಕೆ ತೆರಿಗೆ ಇಲ್ಲ. ಕೇಂದ್ರ ಬಜೆಟ್ನಲ್ಲಿ ಬೀಡಿ, ಬ್ಯಾಟರಿ, ಬಟ್ಟೆ, ಬಯೋಗ್ಯಾಸ್, ಸಿಎನ್ಜಿ ಕೂಡ ಇಳಿಕೆಯಾಗಲಿದೆ. ಜೊತೆಗೆ ಸೋಲಾರ್ ಬಿಡಿಭಾಗ, ಸೋಲಾರ್ ಪ್ಯಾನೆಲ್ ಸೇರಿದಂತೆ 17 ಕ್ಯಾನ್ಸರ್ ಔಷಧಿಗಳು, 7 ಅಪರೂಪದ ಕಾಯಿಲೆಗಳಿಗೆ ಬಳಸುವ ಔಷಧಿಗಳ ಬೆಲೆಯನ್ನು ಇಳಿಸಲಾಗಿದೆ. ಹಾಗೆ ವೈಯಕ್ತಿಕ ಬಳಕೆಗೆ ವಿದೇಶದಿಂದ ಆಮದು ಮಾಡಿಕೊಳ್ಳುವ ಎಲ್ಲಾ ಸರಕುಗಳ ಮೇಲಿನ ಸುಂಕವನ್ನು 20ರಿಂದ 10ಕ್ಕೆ ಇಳಿಸಲಾಗಿದೆ. ಇನ್ನು ವಿದೇಶಿ ಪ್ರಯಾಣ, ವಿದೇಶಿ ವ್ಯಾಸಂಗದ ವೆಚ್ಚವನ್ನು ತಗ್ಗಿಸುವುದಕ್ಕೆ ಬಜೆಟ್ನಲ್ಲಿ ಆದ್ಯತೆ ನೀಡಲಾಗಿದೆ. ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಇಷ್ಟು ದಿನ ಇದ್ದ ಟಿಸಿಎಸ್ ಅಂದ್ರೆ ಮೂಲ ತೆರಿಗೆ ಸಂಗ್ರಹವನ್ನ 5% 2%ಕ್ಕೆ ಇಳಿಸಲಾಗಿದೆ. ಸೋಲಾರ್ ಗ್ಲಾಸ್ ಬಳಕೆಗಳ ಮೇಲಿನ ಉತ್ಪನ್ನಗಳಿಗೆ, ಬಯೋಗ್ಯಾಸ್, ಸಿಎನ್ಜಿಗಳಿಗೆ ತೆರಿಗೆ ವಿನಾಯಿತಿ ನೀಡಲಾಗಿದೆ. ಡೇಟಾ ಸೆಂಟರ್ಗಳಿಗೆ 2047ರವರೆಗೆ ತೆರಿಗೆ ರಜೆ ನೀಡಿರುವುದು ಕಾರ್ಪೊರೇಟ್ ವಲಯಕ್ಕೆ ಲಾಭದಾಯಕವಾಗಲಿದೆ. ಅನಿವಾಸಿ ಭಾರತೀಯರಿಗೂ ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಹಲವು ಉಡುಗೊರೆಗಳನ್ನು ಕೊಟ್ಟಿದ್ದಾರೆ. ಅನಿವಾಸಿ ಭಾರತೀಯರ ಮೇಲೆ ಟಿಡಿಎಸ್ ಕಡಿತ ಮಾಡಲಾಗಿದೆ. ಇನ್ನು ವಿದೇಶದಲ್ಲಿನ ಆಸ್ತಿ ಘೋಷಣೆಗೆ 6 ತಿಂಗಳು ಅವಕಾಶ ನೀಡಲಾಗಿದ್ದು, ಭಾರತದಲ್ಲಿ ವಾಸಿಸುವ ವಿದೇಶಿ ಪ್ರಜೆಗಳಿಗೆ ತೆರಿಗೆ ವಿನಾಯಿತಿ ಘೋಷಿಸಲಾಗಿದೆ. ಅಲ್ಲದೆ ವಿದೇಶ ಯಾತ್ರೆಗಳ ಟಿಸಿಎಸ್ ಅನ್ನು ಕೂಡ 2% ಇಳಿಕೆ ಮಾಡಲಾಗಿದೆ. ವೈಯಕ್ತಿಕ ಬಳಕೆಗೆ ಜನಸಾಮಾನ್ಯರು ಬಳಸುವ ಕೆಲ ವಸ್ತುಗಳ ಮೇಲೂ ಕೇಂದ್ರ ಸರ್ಕಾರ ಕಸ್ಟಮ್ಸ್ ಡ್ಯೂಟಿ ಇಳಿಕೆ ಮಾಡಿದೆ. ಚರ್ಮದ ಮೇಲಿನ ಆಮದು ಸುಂಕವನ್ನು ಇಳಿಸಲಾಗಿದ್ದು, ಇದರಿಂದ ಪಾದರಕ್ಷೆ ಸೇರಿದಂತೆ ಚರ್ಮದ ಉತ್ಪನ್ನಗಳು ಇಳಿಕೆಯಾಗಲಿವೆ. ಸಮುದ್ರದಲ್ಲಿ ಸಿಗುವಂತಹ ಸೀ ಫುಡ್, ಮೈಕ್ರೋ ಓವನ್ಗಳು ಕೈಗೆಟಕಲಿವೆ. ಹಾಗೆಯೇ ಮೇಕ್ ಇನ್ ಇಂಡಿಯಾದಲ್ಲಿ ತಯಾರಾದ ಟ್ಯಾಬ್ ಮತ್ತು ಸ್ಮಾರ್ಟ್ಫೋನ್, ಖೇಲೋ ಇಂಡಿಯಾ ಅಡಿಯಲ್ಲಿ ಕ್ರೀಡಾ ಸಾಮಗ್ರಿಗಳ ಬೆಲೆ ಇಳಿಕೆಯಾಗಲಿದೆ. ಕೇಂದ್ರ ಬಜೆಟ್ನಲ್ಲಿ ಇಳಿಕೆ ಮಾಡಿರೋದು ಮಾತ್ರವಲ್ಲ, ಹಲವು ವಸ್ತುಗಳ ಬೆಲೆ ಕೂಡ ಏರಿಕೆ ಮಾಡಲಾಗಿದೆ. ಬಿಡಿ ರೇಟ್ ಇಳಿಸಿರುವ ಕೇಂದ್ರ ಸರ್ಕಾರ ಸಿಗರೇಟ್ ಬೆಲೆ ಹೆಚ್ಚಿಸಿದೆ. ಹಾಗೆ ಪಾನ್ ಮಸಾಲ, ಆಮದಾಗುವ ಮದ್ಯದ ಮೇಲೆ 40% ಸೆಸ್ ಹಾಕುವ ಸಾಧ್ಯತೆ ಇದೆ. ಇನ್ನು ಲಕ್ಸುರಿ ವಾಚ್, ಖನಿಜ, ಕಬ್ಬಿಣದ ಅದಿರು, ಕಲ್ಲಿದ್ದಲು, ವಿಡಿಯೋ ಗೇಮ್, ಸಾಫ್ಟ್ವೇರ್, ಛತ್ರಿ ಮತ್ತು ಡಿಜಿಟಲ್ ಕ್ಯಾಮೆರಾಗಳ ಬೆಲೆ ಏರಿಕೆಯಾಗಲಿದೆ. ಕೇಂದ್ರ ಸರ್ಕಾರ ಸಿಗರೇಟ್ ಬೆಲೆ ಹೆಚ್ಚಿಸಿದೆ. ಯಾವುದೇ ಫಿಲ್ಟರ್ ಇಲ್ಲದ 65 ಮಿಲಿಮೀಟರ್ ಉದ್ದದ ಸಿಗರೇಟ್ಗೆ ₹2.5 ಹೆಚ್ಚಳವಾಗುವ ಸಾಧ್ಯತೆ ಇದೆ. ಹಾಗೆ ಸಣ್ಣ ಫಿಲ್ಟರ್ ಇರುವ ಸಿಗರೇಟ್ ₹2.10 ಏರಿಕೆಯಾಗಬಹುದು. 70ರಿಂದ 75 ಮಿಲಿಮೀಟರ್ ಉದ್ದದ ಸಿಗರೇಟ್ ₹5.40 ಹೆಚ್ಚಳವಾಗಬಹುದು. ವಿಶೇಷ ವಿನ್ಯಾಸದ ಸಿಗರೇಟ್ ಕೂಡ ಬರೋಬ್ಬರಿ ₹8.50 ಹೆಚ್ಚಳವಾಗುವ ಸಾಧ್ಯತೆ ಇದೆ. ಕೃಷಿ ಚಟುವಟಿಕೆ ಹೆಚ್ಚಿಸುವುದಕ್ಕೆ, ರೈತರಿಗೆ ಎಐ ಸಾಧನ ಬಳಸುವಂತೆ ಉತ್ತೇಜಿಸುವುದಕ್ಕೆ ಭಾರತ ವಿಸ್ತಾರ್ ಯೋಜನೆ ಘೋಷಿಸಲಾಗಿದೆ. ತೆಂಗು ಪ್ರೋತ್ಸಾಹ ಯೋಜನೆ ಅಡಿಯಲ್ಲಿ ತೆಂಗು ಉತ್ಪಾದನೆ ಉತ್ತೇಜನ ನೀಡುವುದಕ್ಕೆ ಉದ್ದೇಶಿಸಲಾಗಿದ್ದು, ಇದರಿಂದ 1 ಕೋಟಿ ರೈತರು ಸೇರಿದಂತೆ 3 ಕೋಟಿ ಜನರಿಗೆ ನೆರವಾಗಲಿದೆ. ಇನ್ನು ಮಹಿಳೆಯರನ್ನ ಉದ್ಯಮಶೀಲರನ್ನಾಗಿ ಮಾಡೋದಕ್ಕೆ ಶಿಮಾರ್ಟ್ಸ್ ಯೋಜನೆ ಘೋಷಿಸಿದೆ. ಈ ಯೋಜನೆ ಮೂಲಕ ಮಹಿಳೆಯರನ್ನ ಉದ್ಯಮಿಗಳನ್ನಾಗಿಸುವುದಕ್ಕೆ ಪ್ರೋತ್ಸಾಹಿಸಲಾಗುತ್ತೆ. ಇನ್ನು ಪ್ರತಿ ಜಿಲ್ಲೆಯಲ್ಲೂ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳ ಸ್ಥಾಪನೆ ಮಾಡೋದಕ್ಕೆ ನಿರ್ಧರಿಸಲಾಗಿದೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.